ಹಿರಿಯ ಅನುಭವಿ ನಾಯಕ ಶಾಸಕ ಬಸವರಾಜ ರಾಯರೆಡ್ಡಿಯವರಿಗೆ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರಾಗಿ ನೇಮಿಸಿ ಸಚಿವ ಸಂಪುಟ ದರ್ಜೆ ಸ್ಥಾನಮಾನ ನೀಡಿರುವುದಕ್ಕೆ ತಾಲೂಕಾ ಬ್ಲಾಕ್ ಕಾಂಗ್ರೆಸ್ ಸ್ವಾಗತಿಸಿದೆ. ಈ ಕುರಿತು ಕುಕ್ಕನೂರು ಪಟ್ಟಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಯಲಬುರ್ಗಾ ಬ್ಲಾಕ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಡಾ ಮಲ್ಲಿಕಾರ್ಜುನ್ ಬಿನ್ನಾಳ್, ರಾಯರೆಡ್ಡಿಯವರು ಈ ರಾಜ್ಯದ ಧೀಮಂತ ನಾಯಕ, ಮುತ್ಸದ್ದಿ ರಾಜಕಾರಣಿ ಆಗಿದ್ದಾರೆ. ಅವರ ಹಿರಿತನ, ಅನುಭವವನ್ನು ರಾಜ್ಯ ಸರ್ಕಾರ ಹೆಚ್ಚೆಚ್ಚು ಬಳಸಿಕೊಳ್ಳಬೇಕು. ಹೀಗಾಗಿ ಅವರಿಗೆ ಕ್ಯಾಬಿನೆಟ್ ದರ್ಜೆ ಮಂತ್ರಿ ನೀಡಿ ರಾಜ್ಯದ ಉಪಮುಖ್ಯಮಂತ್ರಿ ಮಾಡಬೇಕು ಎಂದು ಡಾ ಬಿನ್ನಾಳ್ ಕಾಂಗ್ರೆಸ್ ಪಕ್ಷದ ವರಿಷ್ಠರನ್ನ ಒತ್ತಾಯಿಸಿದ್ದಾರೆ. ರಾಯರೆಡ್ಡಿಯವರು ವಸತಿ ಸಚಿವರಾಗಿ, ಉನ್ನತ ಶಿಕ್ಷಣ ಮಂತ್ರಿಯಾಗಿ ವಿಶೇಷ ಅಭಿವೃದ್ಧಿ ಕೆಲಸಗಳನ್ನು ಪ್ರಗತಿಯನ್ನ ಮಾಡಿದ್ದಾರೆ. ಸರ್ಕಾರ ಮೊದಲ ಸಂಪುಟ ವಿಸ್ತರಣೆಯಲ್ಲಿ ಮಂತ್ರಿಯನ್ನಾಗಿ ಮಾಡಬೇಕಿತ್ತು. ತಡವಾದರೂ ಕೂಡ ಅವರನ್ನ ಆರ್ಥಿಕ ಸಲಹೆಗಾರರನ್ನಾಗಿ ನೇಮಿಸಿ ಅವರ ಅನುಭವ ಬಳಸಿಕೊಳ್ಳಲು ಮುಂದಾಗಿರುವುದು ಸ್ವಾಗತಾರ್ಹ ಎಂದು ಡಾ ಮಲ್ಲಿಕಾರ್ಜುನ್ ಬಿನ್ನಾಳ್ ಹೇಳಿದ್ದಾರೆ. ದರ್ಜೆಯ ಸ್ಥಾನಮಾನವನ್ನು ಕೊಟ್ಟಿದ್ದಾರೆ, ನಮ್ಮ ಸ್ವಾಗತ. ಆದರೆ ಸರ್ಕಾರ ಬಂದ ತಕ್ಷಣ ಪ್ರಪ್ರಥಮವಾಗಿ ಅವರು ಕ್ಯಾಬಿನೆಟ್ನಲ್ಲಿ ಇರಬೇಕಾಗಿತ್ತು. ಕರ್ನಾಟಕ ಕಂಡಂಥ ಅತ್ಯಂತ ಧೀಮಂತ ಒಬ್ಬ ಹಿರಿಯ ರಾಜಕಾರಣಿ ಮತ್ತು ಒಳ್ಳೆಯ ಜ್ಞಾನಾರ್ಜನೆ ಮತ್ತು ಜ್ಞಾನ ಸಂಪತ್ತಿರ್ತಕ್ಕಂಥ ರಾಜಕಾರಣಿ. ಆದರೆ ಸರ್ಕಾರ ಲೇಟಾಗಿ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರನಾಗಿ ಕ್ಯಾಬಿನೆಟ್ ದರ್ಜೆ ಸ್ಥಾನಮಾನ ಕೊಟ್ಟಿದ್ದು ಮತ್ತೊಮ್ಮೆ ಸರ್ಕಾರಕ್ಕೆ ನಾವು ಅಭಿನಂದನೆ ಹೇಳುತ್ತಾ, ಮುಂದಿನ ದಿನಮಾನಗಳಲ್ಲಿ ಈ ಲೋಕಸಭೆ ಚುನಾವಣೆ ಬರೋಕ್ಕಿಂತ ಪೂರ್ವದಲ್ಲಿ ದಯಮಾಡಿ ಉಪಮುಖ್ಯಮಂತ್ರಿ ಸ್ಥಾನ ಅಂತ ಸ್ಥಾನಮಾನ ಅವರಿಗೆ ಕೊಡಬೇಕು. ಯಾಕಂದರೆ ಅವರಿಗೆ ಅಂತ ಒಂದು ಅರ್ಹತೆ ಇದೆ. ನಮಗೂ ಇದು ನೋವು ಅನಿಸುತ್ತೆ. ಆ್ಯಕ್ಚುಲಿ ನನ್ನ ವೈಯಕ್ತಿಕ ಭಾಳ ನೋವು ಅನಿಸುತ್ತೆ ನನಗೆ. ಅವರು ಒಬ್ಬ ಹಿರಿಯ ರಾಜಕಾರಣಿ, ಅವರಲ್ಲಿರ್ತಕ್ಕಂಥ ಜ್ಞಾನ ಸಂಪತ್ತಿಗೆ ಇದೇನಲ್ಲ. ಆದರೆ ಪಕ್ಷ ಹಿರಿಯ ಮುಖಂಡರು ಎಲ್ಲ ತಗೊಂಡಿದ್ದಕ್ಕೆ ನಾವು ಅವರಿಗೆ ಅಭಿನಂದನೆಗಳನ್ನು ಹೇಳುತ್ತಾ, ಮುಂದಿನ ದಿನಮಾನಗಳಲ್ಲಿ ಹೆಚ್ಚಿನ ಉನ್ನತ ಸ್ಥಾನಮಾನ ಕೊಡಬೇಕಂತೇಳಿ ನಂದು ಆಗ್ರಹ.